ಪಶ್ಚಿಮ ಘಟ್ಟ ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ ಮುಂಜಾಗ್ರತಾ ಕ್ರಮವಾಗಿ 9 ಫಾಲ್ಸ್ಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಖಾನಾಪುರ ತಾಲೂಕಿನ 9 ಜಲಪಾತಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಘಟ್ಟ ಪ್ರದೇಶ ಅರಣ್ಯ ಇಲಾಖೆಯ ಡಿಎಫ್ಒ ಕ್ರಾಂತಿ ಆದೇಶವನ್ನ ಹೊರಡಿಸಿದ್ದಾರೆ. ಬೆಟ್ಟಣೆ ಫಾಲ್ಸ್ ಆಗಿರಬಹುದು, ಚಿಕ್ಕಲೆ ಫಾಲ್ಸ್, ಚೋರ್ಲಾ ಫಾಲ್ಸ್, ಬಟವಾಡೆ ಫಾಲ್ಸ್ ಸೇರಿ 9 ಜಲಪಾತಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಡ್ಯಾಂ ಎಂಟ್ರಿಗಳಲ್ಲಿ ಕಾವಲಿಗೆ ನಿಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪ್ರವಾಸಿಗರು ಸಾರ್ವಜನಿಕರು ಫಾಲ್ಸ್ ಬಳಿ ಬರದಂತೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೂ ನಮ್ಮ ಜನ ಕೇಳ್ತಾರ, ಈಗ ಹೇಳಿ ಕೇಳಿ ಮಳೆ ಆಗ್ತಾ ಇದೆ, ನೋಡೋದಕ್ಕೆ 2 ಕಣ್ಣು ಸಾಲದು, ಬಹಳ ನಯನ ಮನೋಹರವಾಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾರೆ. ಈ ಅವಘಡಗಳು ಅನಾಹುತಗಳಲ್ಲಿ ಸಾವನ್ನಪ್ತಾರೆ. ಈ ರೀತಿಯಾಗಿ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ನೋಡಿ ಯಾವ ರೀತಿ ಈ ಜಲಪಾತ ಬೋರ್ಗರೆತದಿಂದ ಬೀಳ್ತಾ ಇದೆ ಅಂತ ಹೇಳಿ. ಸಾಕಷ್ಟು ಪ್ರಮಾಣದಲ್ಲಿ ಜಲಪಾತ ಅಂತಂದ್ರೆ ಸಾಕು ನಾನಾ ಭಾಗಗಳಿಂದ ಬರ್ತಿರ್ತಾರೆ ಅನ್ನ ನೋಡೋದಕ್ಕೆ ಅಂತ ಹೇಳಿ. ಆ ದೃಶ್ಯಗಳನ್ನ ನೋಡಿ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಈ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮುಂಬೈನಲ್ಲಿ ಮಳೆ ಆಗ್ತಾ ಇದೆ. ಇದರ ಎಫೆಕ್ಟ್ ಕೂಡ ಭಾರತಕ್ಕೂ ನಮ್ಮ ರಾಜ್ಯಕ್ಕೂ ಕೂಡ ತಡ್ತಾ ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಈ ಫಾಲ್ಸ್ಗಳಿದ್ದಾವೆ ಅಂದರೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಅವೆಲ್ಲವನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಯಾರು ಸುಳಿಬಾರ್ದು ಅಂತ ಹೇಳಿ. ಯಾಕಂತಂದ್ರೆ ಈ ಮೋಜು ಮಸ್ತಿ ಈ ಫೋಟೋ ಶೂಟ್ಗಳು ಅಂತ ಹೇಳಿ ಹೋಗ್ತಿರ್ತಾರೆ. ಇದರಿಂದ ಅನಾಹುತವನ್ನು ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾರು ಕೂಡ ಫಾಲ್ಸ್ ಹತ್ರ ಸುಳಿಬಾರದು ಅಂತ ಹೇಳಿ. ಒಂದು ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿದ್ದಾವೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಕ್ಕೋಳ ಸಿದ್ನಾಳ್ ಸೇತುವೆ, ಜತ್ರಾಟ್ ಬಿವಶಿ ನಡುವೆ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆ, ಮಾಂಜರಿ ಭವನ ಸೌದತ್ತಿ ಕೆಳಹಂತದ ಸೇತುವೆ ಮುಳುಗಡೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನದಲ್ಲಿ 8 ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಒಂದೇ ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿದ್ದಾವೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಕ್ಕೋಳ ಮತ್ತು ಸಿದ್ನಾಳ ಸೇತುವೆ ಇದು. ನೋಡಿ ಯಾವ ರೀತಿ ಆ ಸೇತುವೆಗಳು ಮುಚ್ಚಿ ಹೋಗಿದ್ದಾವೆ. 2 ಗ್ರಾಮಗಳಿಗೆ ನಿರ್ಮಿಸಲಾಗಿರುವಂತಹ ಸೇತುವೆ ಆದರೆ ಈಗ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಒಂದೇ ಒಂದು ವಾಹನಗಳು ಕೂಡ ತೆರಳುತ್ತಾ ಇಲ್ಲ. ಅಷ್ಟರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. 8 ಸೇತುವೆಗಳು ಈಗ ಬಹುತೇಕವಾಗಿ ಮುಳುಗಡೆಯಾಗಿರುವಂತಹ ಪರಿಣಾಮದಿಂದಾಗಿ ಈಗ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಎಲ್ಲರೂ ಕೂಡ. ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದುರಂತ ಅನಾಹುತಗಳು ಅವಘಡಗಳು ಸಂಭವಿಸಬಾರದು ಎನ್ನುವಂತಹ ಕಾರಣಕ್ಕಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಹೊಸನಗರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಹಶೀಲ್ದಾರ್ ಭರತ್ ರಾಜ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ರಜೆಯನ್ನ ಘೋಷಿಸಿದ್ದಾರೆ ತಹಶೀಲ್ದಾರ್. ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೊಸನಗರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲೂ ಕೂಡ ಮಳೆ ಆಗ್ತಾ ಇದೆ. ಒಂದು ಕಡೆ ಪಶ್ಚಿಮ ಘಟ್ಟ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದ್ರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಪ್ರತಿಯೊಂದು ನದಿಗಳು ಪ್ರತಿಯೊಂದು ಡ್ಯಾಮ್ಗಳು ಈಗ ತುಂಬುವಂತಹ ಹಂತಕ್ಕೆ ಬಂದುಬಿಟ್ಟಿದ್ದಾವಲ್ಲಿ. ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇದರಿಂದ ಈ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ಮರಗಳು ದರ್ಶಾಗಿಯಾಗಿದ್ದಾವೆ, JCBಯನ್ನ ಅಳವಡಿಸಿ ಈಗ ಮರಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು. ಈಗ ಶಾಲೆ ಕಳಿಸಿಬಿಟ್ರೆ ಇದರಿಂದ ಸಾಕಷ್ಟು ಅನಾಹುತಗಳಾಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ, ಇವೆಲ್ಲವನ್ನ ಕೂಡ ಯೋಚನೆ ಮಾಡ್ತಿದ್ದಾರೆ.